ಸಚಿವ ಸಂಪುಟ ರಚನೆ ಆಗ್ಬೇಕಂತ ಹೇಳಿ ಈಗಾಗಲೇ ಕೇಂದ್ರದ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ ಮತ್ತು ಸದ್ಯದಲ್ಲಿ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ. ಖಂಡಿತ ರಾಜ್ಯದಲ್ಲಿ ಏನು ಮೊನ್ನೆ ಒಂದಿಷ್ಟು ಗೊಂದಲಗಳಿತ್ತು ಅವೆಲ್ಲವನ್ನ ನಿವಾರಣೆ ಮಾಡಿ ಮುಂದಿನ ದಿವಸದಲ್ಲಿ ಸಚಿವ ಸಂಪುಟ ಆಗುತ್ತೆ ಅನ್ನೋದು ಭರವಸೆ ನನ್ನಲ್ಲಿದೆ. ಖಂಡಿತ ಆಗುತ್ತೆ ಅನ್ನಿಸ್ತದೆ. ಅಲ್ಲ, ನಾನು ನೋಡಿ, ಅವರು ಪದೇ ಪದೇ ಹೋಗಿ ಮಾಡೋದಲ್ಲ, ರಾಜ್ಯದಲ್ಲಿ ನಮಗೆ ಆಗೋದಿಲ್ಲ ಅದು. ಯಾಕಂದ್ರೆ ಕೇಂದ್ರದ ಉನ್ನತ ತಜ್ಞರು ಬಂದು ಎಲೆ ಚುಕ್ಕೆ ರೋಗದ ಬಗ್ಗೆ ಇದು ಮಾಡಬೇಕು ಮತ್ತು ಅಲ್ಲಿ ಬಂದು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಕೊಡುವಂಥದ್ದಿದೆ. ಅದು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಆಗ್ಲಿಕ್ಕಿಲ್ಲ. ಅವರು MP ಅವರು ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಇಷ್ಟು ವರ್ಷ ಅವರೇ ಇದ್ದವರು, 7ನೇ ವರ್ಷ ಆಯ್ತು MP ಅವರು ಇದ್ದು. ಅವ್ರು ಮಾಡಬೇಕು. ಅದ್ರಾಗೆ ಅವ್ರು ಮಾಡಲಿಲ್ಲ. ನಿಜವಾಗ್ಲೂ ಸುಮ್ಮನೆ ಹೋಗಿ ಲೆಟ್ರ್ ಕೊಡೋದಾಗೋದಿಲ್ಲ. ಒಂದು ತಂಡವನ್ನ ಕಳಿಸ್ಕೊಟ್ಟು ಎಲೆ ಚುಕ್ಕೆ ರೋಗವನ್ನ ಆದಷ್ಟು ಬೇಗ ಪರಿಹಾರ ಮಾಡ್ದೆ ಹೋದ್ರೆ ಸಾಮಾನ್ಯ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಪಾಪ ಅವರು ನೇಣಿಗೆ ಶರಣಾಗುವಂತ ಪರಿಸ್ಥಿತಿ ಬಂದಿದೆ. ಖಂಡಿತ ಅದು ಆಗಬಾರ್ದು, ಬೇಗ ಮಾಡಬೇಕಂತ ನನ್ನ ಒಂದು ಕಳಕಳೆ. ಆಮೇಲೆ ಡೆಲ್ಲಿ ಸದ್ಯದಲ್ಲಿ ಇದು ನೋಡಿ, ಮೊನ್ನೆ ಅಷ್ಟೇ ಶಾಂತಿಯುತವಾಗಿ ಅಸೆಂಬ್ಲಿಯ ಒಂದು ಬೆಳಗಾವಿ ಅಸೆಂಬ್ಲಿಯನ್ನು ಮುಗಿಸಿ ನಾವೆಲ್ಲ ಬಂದಿದ್ದೀವಿ. ಈಗಾಗಲೇ ಕೇಂದ್ರದ ನಾಯಕರು ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಂದ್ರಕ್ಕೆ ಅವರು ಕರೆದಾಗ ಏನು ಸಬ್ಜೆಕ್ಟ್ ಆಗುತ್ತೆ ಮುಂದೆ ಏನು ಅನ್ನೋದು ನಾವು ತಿಳಿಸ್ಬೋದು. ಬಿಟ್ರೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ಅಸೆಂಬ್ಲಿ ಚೆನ್ನಾಗಿ ನಡೀತು, ಒಳ್ಳೆ ರೀತಿ ನಡೀತು. ಆದರೆ ಬಿಜೆಪಿಯವರು ಸ್ವಲ್ಪ ಉರ್ಕೊಂಡಿದ್ದಾರೆ, ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರು ಉರ್ಕೊಳ್ಳೋದು ಸಹಜವಾಗಿರುತ್ತೆ. ಯಾಕಂದ್ರೆ ಪ್ರಚೋದನಕಾರಿ ಭಾಷಣ ತರುವಂತ ಇದಕ್ಕೆ ತಿದ್ದುಪಡಿಗೆ ಇವತ್ತು ಏನು ನಾವು ಕಾನೂನು ತಂದಿದ್ದೀವಿ, ಅದಕ್ಕೆ ಏನಾಗುತ್ತೆ? ಇದರಲ್ಲಿ ಏನ್ ತಪ್ಪಿದೆ? ಉಗ್ರ ಭಾಷಣ ಮಾಡೋದು, ಕೈ ಕಡಿ, ಕಾಲ್ ಕಡಿ, ಅದು ಚಂಡ್ ಕಡಿ ಅನ್ನೋದು ಹೇಳೋದು ತಪ್ಪುತ್ತೆ. ಯಾವುದೇ ಇರ್ಬೋದು, ಯಾವುದೇ ಸಮಾಜ, ಯಾವುದೇ ಜಾತಿ ಧರ್ಮ ಇರ್ಬೋದು, ಯಾವುದೇ ಇರ್ಬೋದು ಸಹ ತಪ್ಪುತ್ತೆ. ಶಾಂತಿಯುತವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಶಾಂತಿ ನೆಲೆಸ್ತದೆ ಅನ್ನೋ ಭಾವನೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿ ಇರ್ಬೋದು, ದಳದವರು ಇರ್ಬೋದು, ಅಥವಾ ಬೇರೆ ಜಾತಿಯಾಗಿ ಮಾತಾಡೋರಿಗೂ ಕಡಿವಾಣ ಹಾಕುತ್ತಲ್ವಾ? ಇದರಲ್ಲಿ ಏನ್ ತಪ್ಪೇನಿದೆ? ಇದಕ್ಕೆ ಯಾಕೆ ಹುರ್ಕೋತೀರಿ ನೀವು? ಅದಕ್ಕೆ ಯಾಕೆ ಬಾವಿಗೆ ಬಿದ್ದು ಅಲ್ಲಿ ಬಿಟ್ಟು ಆಗಬಾರ್ದು ಅಂತ ನೀವು ಕಡಿವಾಣ ಹಾಕ್ತಿರಲ್ಲ? ಯಾಕಂದ್ರೆ ಅದು ಪ್ರಶ್ನೆ ಆಗಿದೆ, ಬೇರೆ. ಹೌದು, ನಾನು ನಮ್ಮ ಮೊನ್ನೆ ಸಾಗರದ ಜನ ಪ್ರತ್ಯೇಕವಾದಂತ ಸಾಗರ ಜಿಲ್ಲೆಯನ್ನು ಮಾಡಬೇಕಂತ ಹೇಳಿ ಒಂದು ಹೋರಾಟವನ್ನು ಮಾಡಿದ್ದಾರೆ. ಹೋರಾಟರು ಅದಕ್ಕೆ ನಾನು ಬೆಂಬಲ ಕೊಟ್ಟಿದ್ದೆ. ಹೋರಾಟಗಾರರಿಗೆ ಒಂದ್ ದಿವಸ ಶಾಂತಿಯುತವಾಗಿ ಬಂದ್ ಮಾಡಿದ್ದಾರೆ. ಅನಂತರ ಬೆಂಗಳೂರಿಗೆ ಬಂದಿದ್ರು. ಮಾನ್ಯ ನಮ್ಮ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವ್ರ ಹತ್ರನೂ ಕರ್ಕೊಂಡು ಹೋಗಿದ್ದೆ. ಆನಂತರ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಹತ್ರನೂ ಕರ್ಕೊಂಡೋಗಿ ಭೇಟಿ ಮಾಡಿ, ಆನಂತರ ನಾನು ಕಂದಾಯ ಸಚಿವರನ್ನು ಸಹ ಇದು ಮಾಡಿಸಿದ್ದೀನಿ. ಹಾಗಾಗಿ ಒಂದು ಸುತ್ತಿನ ಮಾತುಕತೆ ಆಡಿದ್ದೀವಿ. ಏನಾದರೂ ಜಿಲ್ಲೆ ಆಗ್ಬೇಕಂತ ಇದ್ರೆ ಖಂಡಿತ ನಮ್ಮ ಸಾಗರನೇ ಆಗ್ಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ. ಯಾಕಂದ್ರೆ ಯಡಿಯೂರಪ್ಪನವ್ರದ್ದು ಒಂದು ಇತ್ತಂದ್ರೆ ಅವರಿಗೆ ಎಲ್ಲಾ ನಮ್ಮ ಇರುವಂತ ಆಫೀಸ್ಗಳನ್ನ ಶಿಕಾರಿಪುರಕ್ಕೆ ಹಾಕೊಂಡು ಜಿಲ್ಲೆ ಮಾಡ್ಬೇಕಂತ ಅವಾಗ ಕೂತಿದ್ರು. ಈಗ ನಮ್ದೇ ಸರ್ಕಾರ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಧು ಬಂಗಾರಪ್ಪನವರ ನಿಮ್ಮನ್ನ ಜಿಲ್ಲೆಯ ಶಾಸಕರನ್ನ ಇಟ್ಕೊಂಡು ನಾವು ಮಾಡೋದಾದ್ರೆ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೌದು, ಅದ್ರ ಬಗ್ಗೆ ಈಗಾಗಲೇ ನಾವು ರಾಜ್ಯದ ಇವರಿಗೆ ನಮ್ಮ ಆರೋಗ್ಯ ಸಚಿವರನ್ನು ನಾವು ಮೊನ್ನೆ ಮಾತಾಡಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. ಆಂಬುಲೆನ್ಸ್ ಕೊಡ್ಬೇಕಂತಲೂ ಹೇಳಿದ್ದೀನಿ. ಮತ್ತೆ ಮೂಲ ತಜ್ಞರಿಗೆ ಏನೇನು ಆಗ್ಬೇಕು, ಸೌಲಭ್ಯ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಮೊನ್ನೆ ಒಂದು ಮೀಟಿಂಗ್ ಮಾಡಿ ಮಂಗನ ಕಾಯಿಲೆ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು, ಮತ್ತೆ ಅಲ್ಲಿ ಏನ್ ಸೌಲಭ್ಯಗಳ ಕೊರತೆ ಇದೆ ಎಲ್ಲ ಮಾಡ್ಬೇಕಂತೇಳಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ. ನಾವು ಸಹ ತಾಲೂಕಿನಲ್ಲಿ ರೆಡಿಯಾಗಿ ಕೂತಿದ್ದೀವಿ. ಯಾವುದೇ ಸಮಸ್ಯೆ ಬಂದರೂ ಸಹ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಾವಿದ್ದೀವಿ. ಖಂಡಿತ ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ನಮ್ಮ ವಿಜೇಂದ್ರ ಅವರು ನಮ್ಮ ಮುಖ್ಯಮಂತ್ರಿಗಳು ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳಂತ ಹೇಳಿರೋದು ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಈ ತರ ಹೇಳಿಕೆ ಒಬ್ರು ಕೊಡಬಾರ್ದು. ಔಟ್ ಗೋಯಿಂಗ್ ಅವರಲ್ಲ, ಇವರೇ ಔಟ್ ಗೋಯಿಂಗ್ ಆಗ್ತಾ ಇದ್ದಾರೆ. ಅವರ ಎಲ್ಲ ಶಾಸಕರು ಮೊನ್ನೆ ಮಾತಾಡ್ತಾ ಇದ್ರು, ನಾವು ವಿಜೇಂದ್ರನವರ ತೆಗೆಯೋದೇ ನನ್ನ ಮೂಲ ಗುರಿ ಅಂತ ಹೇಳಿದ್ರಾಗ ಅದೇ ಹೇಳ್ತೀನಿ. ಹಾಗಾಗಿ ವಿಜೇಂದ್ರ ಅವರೇ ಇವತ್ತು ಸದ್ಯದಲ್ಲೇ ಅವ್ರನ್ನೇ ರಾಜೀನಾಮೆ ಕೊಡಿಸಿ ಬೇರೆಯವರಿಗೆ ಕೊಡುವಂತ ಕೆಲಸವನ್ನ ಅವರ ಪಕ್ಷದಲ್ಲಿ ನಡೀತದೆ, ಗೊಂದಲ ನಡೀತದೆ. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಬಿಜೆಪಿ ಇರೋರೆಲ್ಲ ಹೇಳ್ತಾ ಇದ್ರು, ಇಲ್ಲ ವಿಜೇಂದ್ರದ ತೆಗಿತೀವಿ, ಇನ್ನೊಂದು 2 ತಿಂಗಳಲ್ಲಿ ಅವರು ಅಧಿಕಾರದಿಂದ ಕೆಳಗಿಳಿತಾರೆ, ನಮ್ಮ ಬೇಕಾದಂತವ್ರನ್ನ ನಾವು ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳೆಲ್ಲ ಇವರು ಅಂತ ಹೇಳ್ಬೋದು. ವಿಜೇಂದ್ರ ಔಟ್ ಗೋಯಿಂಗ್ ಆಗ್ತಾರೆ ಸದ್ಯದಲ್ಲಿ. ಥ್ಯಾಂಕ್ ಯು. ನಮ್ದೆಲ್ಲ ಮುಗ್ದಿದೆ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.